ಅಂತ ಸರಿ ಸಲಿ ಸಲಿ ಹೇಳ್ತಾ ಇದ್ದಂತ ನಮ್ಮ ನಾಗಮ್ಮನಿಗೂ ಸಹ ನಾನು ಅಭಿನಂದನೆಗಳನ್ನ ಹೇಳ್ತೀನವ. ಯಾಕೆಂದ್ರೆ ಒಂದು ಹೆಣ್ಣು ಮಗಳು ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭ ಅಲ್ಲ. ಅವಳಿಗೆ ಸಾಥನು ಕೊಡಲ್ಲ ಆಕ್ಚುಲಿ. ಬಟ್ ಆದ್ರೂ ಕುತ್ಕೊಂಡು ಫೋನ್ ಮಾಡ್ತಾ ಮಾಡ್ತಾ ಮೇಡಮ್ ಇನ್ನೊಂದಷ್ಟು ಜನ ಬರ್ಬೇಕಿತ್ತು. ಇವತ್ತು ನಮ್ಮ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರವರ ಪತ್ನಿಯವರು ಇವತ್ತು ಇಹಲೋಕ ತೆಗೆಸಿರೋ ಕಾರಣ ಬಹಳಷ್ಟು ಜನರಿಗೆ ಈ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಎಷ್ಟೋ ಜನ ಬರ್ಲಿಲ್ಲ ಮೇಡಮ್ ಅಂತ ಅವ್ರು ಬೆಳಗ್ಗೆಯಿಂದ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ರು. ನೋಡಿ, ಯಾವಾಗ್ಲೂ ಅಷ್ಟೇ ಜನ ಎಷ್ಟು ಜನ ಸೇರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಬಂದಿರೋರು ಈ ಒಂದು ಸಭೆಯಿಂದ ಏನನ್ನ ತಗೊಂಡೋಗಿ ತಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ತಾರೆ ಅನ್ನೋದು ಮುಖ್ಯ ನಾಗಮ್ಮ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೆಣ್ಮಕ್ಳು ಈ ತರ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದು ಹೇಳ್ದಂಗೆ ಹಣ, ಶಕ್ತಿ ಎಲ್ಲವೂ ಬೇಕಾಗುತ್ತೆ. ಪುತ್ರಿಯ ಒಂದು ಕೆಲಸನವ. ವೇದಿಕೆ ಮೇಲೆ ನ್ಯಾಯಾಧೀಶರಿದ್ದೀರಾ, ಮತ್ತೆ ಎಲ್ಲ ನಾಯಕರಿದ್ದೀರಾ. ಎಲ್ಲಾ ಜಿಲ್ಲೆಗಳಿಂದ ಬಂದಂತ ನಮ್ಮ ಹೆಣ್ಮಕ್ಳು ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಷ್ಟು ಚೆನ್ನಾಗಿ ಎಲ್ಲರೂ ಗೊಂಬೆಗಳ ತರ ರೆಡಿಯಾಗಿ. ಗೊಂಬೆಗಳು ಅಂತಂದ್ರೆ ಯಾವಾಗ್ಲೂ ನನ್ನ ನೆನಪು ಬರುತ್ತೆ, ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾ ಇರ್ತಾರೆ. ಯಾವಾಗ್ಲೂ ಅಷ್ಟೇ ಹೆಣ್ಣು ಮಕ್ಕಳು ಇವತ್ತು ಈ ದೇಶದ ಅಲ್ಪಸಂಖ್ಯಾತರು ಅಂತ ಯಾರಾದ್ರೂ ಇದ್ರೆ ಅದು ಹೆಣ್ಣು ಮಕ್ಕಳು. ಯಾರನ್ನ ನಾವು ಅಲ್ಪಸಂಖ್ಯಾತರು ಅಂತೀವಿ? ಯಾರಿಗೆ ಅಧಿಕಾರ ವಂಚಿತರಿರ್ತಾರೆ, ಯಾರಿಗೆ ಸೌಕರ್ಯಗಳು ಸಿಗೋದಿಲ್ವೋ ಅವರೇ ನಿಜವಾದ ಈ ದೇಶದ ಅಲ್ಪಸಂಖ್ಯಾತರು. ಅವರೇ 50% ಹೆಣ್ಣು ಮಕ್ಕಳು ಅಂತ ಪ್ರತಿ ಸಲ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳ್ತಾ ಇರ್ತಾರೆ. ಯಾವಾಗ್ಲೂ ವೇದಿಕೆ ಮೇಲೆ ಇವತ್ತು ನಾವ್ ಎಷ್ಟು ಜನ ಇದೀವಿ ಅಲ್ಲಿ ಹಿಂದೆಗಡೆ ಕೂರ್ಸೋರ್ ಬಿಡಿ, ಮುಂದೆಗಡೆ ಒಂದ್ 4 ಜನ ಇದೀವಿ, 5 ಜನ ಹೆಣ್ಮಕ್ಳು ಇದೀವಿ. ಇನ್ನ ಎಲ್ಲ ಹೆಣ್ಮಕ್ಳು ನಿಂತಿದ್ದಾರೆ. ಯಾವಾಗ್ಲೂ ಸಭೆಗೆ ಹೆಣ್ಮಕ್ಳನ್ನ ಒಂದ್ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಮಾಡಿರೋದಕ್ಕೆ ಇಷ್ಟು ಜನ ಏನಾದ್ರೂ ಹೆಣ್ಮಕ್ಳು ವೇದಿಕೆ ಮೇಲೆ ಇದ್ದಾರೆ. ಹೆಣ್ಮಕ್ಳು ಮಾಡಿರೋ ಸಭೆಯಲ್ಲೇ ಎಷ್ಟೋ ಸಲ ಗಂಡ್ಮಕ್ಳೇ ಇರ್ತಾರೆ, ಹೆಣ್ಮಕ್ಳಿಗೆ ಮೈಕು ಕೊಡೋದಿಲ್ಲ. ಯಾರೋ ಮಾಡಿರೋರ್ಗೆ ಒಂದ್ 5 ನಿಮಿಷ ಮಾತಾಡಕ್ ಕೊಡ್ತಾರೆ. ಅದೇ ಯಾವುದೇ ಒಂದ್ ಕಾರ್ಯಕ್ರಮದಲ್ಲಿ ನೋಡಿ ಹೆಣ್ಣು ಮಕ್ಳು ಇದೇ ಕಲರ್ ಸೀರೆ ಉಟ್ಕೊಂಡ್ ಬರ್ಬೇಕು, ಆಮೇಲೆ ಚೆನ್ನಾಗಿರೋ ಹೆಣ್ಣು ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅವ್ರನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆ, ಹೂಗುಚ್ಛ ಕೊಡಕ್ಕೆ, ಮೊಮೆಂಟೋ ಕೊಡಕ್ಕೆ. ಆದ್ರೆ ವೇದಿಕೆ ಕೊಡೋದಿಲ್ಲ, ಭಾಷಣ ಮಾಡಕ್ ಮೈಕ್ ಕೊಡೋದಿಲ್ಲ. ಇದು ನಾವು ಪ್ರತಿ ವೇದಿಕೆಯಲ್ಲಿ ನೋಡಿದೀವಿ. ಏನಾಗಮ್ಮ, ಸತ್ಯ ಅಲ್ವಾ ಮೇಡಮ್? ಸೊ ಯಾಕೆಂದ್ರೆ ಅಂಥದ್ರಲ್ಲಿ ಈ ವೇದಿಕೆಯಲ್ಲಿ ಇಷ್ಟು ಜನ ಹೆಣ್ಮಕ್ಳು ಇದಾರಲ್ಲ, ಇದು ನಿಜವಾದ ಅಂಬೇಡ್ಕರ್ ಶಕ್ತಿ.